ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ಚಿಕ್ಕಪ್ಲು ದುಡ್ಕಪ್ಲು ಅವಳಿ ಗ್ರಾಮದಲ್ಲಿ ಭಕ್ತ ಕನಕದಾಸರ ಜಯಂತಿ. ಕುಲ ಕುಲ ಎಂದು ಒಡೆದಾಡದಿರಿ, ಕನಕದಾಸರ ಆದರ್ಶಗಳನ್ನು ಪಾಲಿಸೋಣ. ಶಾಸಕರಾದ ಡಿ ರವಿಶಂಕರ್. ಹೌದು, ಯಾವ ಜಾತಿ ಇಲ್ಲ, ಇರುವುದು ಒಂದೇ ಮನುಷ್ಯ ಜಾತಿ ಎಂದು ಸಮಾಜದಲ್ಲಿ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ತಮ್ಮ ಸಾಹಿತ್ಯ ಸಂದೇಶದ ಮೂಲಕ ಶ್ರಮಿಸಿದ ಕೀರ್ತಿ ಕನಕದಾಸರಿಗೆ ಸಲ್ಲುತ್ತದೆ ಎಂದು ಶಾಸಕರಾದ ಡಿ ರವಿಶಂಕರ್ ಹೇಳಿದರು. ಸಾಲಿಗ್ರಾಮ ತಾಲೂಕಿನ ಚಿಕ್ಕಪ್ಲು ದೊಡ್ಡಕೊಪ್ಲು ಅವಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ನಡೆದ 538ನೇ ಭಕ್ತ ಕನಕದಾಸರ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಮೌಢ್ಯತೆ ತುಂಬಿದ ಸಂದರ್ಭದಲ್ಲಿ ಅವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ನೀಡಿದ ಕೊಡುಗೆ ಅಪಾರವಾಗಿದೆ. ನಾವು ಕೂಡ ಅವರ ಚಿಂತನೆಗಳನ್ನು ಹಾಗೂ ಅವರ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ನಡೆದರೆ ಮಾತ್ರ ಇಂತಹ ಮಹನೀಯರ ಜಯಂತಿಗಳಿಗೆ ಅರ್ಥಪೂರ್ಣ ಗೌರವ ಸಲ್ಲುವುದು ಎಂದು ಹೇಳಿದರು. ಚಿಕ್ಕಪ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡ ನಿರ್ಮಿಸಲು 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿತ್ತು. ಜೊತೆಗೆ ಇವೆರಡೂ ಗ್ರಾಮಗಳಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸಗಳನ್ನು ಆದ್ಯತೆ ಮೇರೆಗೆ ಮಾಡುವುದರ ಜೊತೆಗೆ ಗ್ರಾಮಗಳ ಮಧ್ಯಭಾಗದಲ್ಲಿ ಕನಕದಾಸರ ಪ್ರತಿಮೆ ನಿರ್ಮಿಸಿಕೊಡುವುದಾಗಿ ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಸಿಜೆ ದ್ವಾರಕೇಶ್ ಮಾತನಾಡಿ, ಜಾತಿ ಮತ ಕುಲಗಳನ್ನು ಮೀರಿ ಭಕ್ತಿ ಮಾರ್ಗದಿಂದ ಶ್ರೀಕೃಷ್ಣನನ್ನು ಒಲಿಸಿಕೊಂಡ ದಾಸಶ್ರೇಷ್ಠರಾದ ಶ್ರೀ ಕನಕದಾಸರು ಈ ಮೂಲಕ ಎಲ್ಲರನ್ನೂ ಸಮಾನತೆ ದೃಷ್ಟಿಕೋನದಿಂದ ನೋಡುವಂತೆ ತಿಳಿಸಿ ತೋರಿಸಿಕೊಟ್ಟ ಜಾತಿ ವ್ಯವಸ್ಥೆಯನ್ನು ದೂರ ಮಾಡುವ ಪ್ರಯತ್ನವನ್ನು ನಾವುಗಳು ಅನುಸರಿಸಿಕೊಂಡು ಜಾತಿ ವ್ಯವಸ್ಥೆಯಿಂದ ದೂರ ಇರಬೇಕು, ವಿಶ್ವಮಾನವರಾಗಬೇಕೆಂದ ಅವರು ಈ ಮೂಲಕ ಅವರ ಜಯಂತಿ ಆಚರಣೆ ಅರ್ಥ ನೀಡಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಯುವರಾಜ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಸಿ.ಡಿ. ಪರಶುರಾಮ್ ಮತ್ತು ಉಪನ್ಯಾಸಕ ಕಲಗುಣಿಕೆ ಜೆ. ಮಹಾದೇವ್ ಅವರು ಕನಕದಾಸರು ಮತ್ತು ಕನ್ನಡ ರಾಜ್ಯೋತ್ಸವದ ಕುರಿತು ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ಕಲಾ ತಂಡಗಳೊಂದಿಗೆ ಗ್ರಾಮದಲ್ಲಿ ಕನಕದಾಸರ ಭಾವಚಿತ್ರದೊಂದಿಗೆ ಜಾನುವಾರುಗಳ ಆಕರ್ಷಕ ಮೆರವಣಿಗೆ ನಡೆಸಲಾಯಿತು. ಅಲ್ಲದೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಲ್ಲದೆ ಚಿಕ್ಕಪ್ಲು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಕರ್ತಾಳ್ ಕುಮಾರ್ ಹೇಮಂತ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯ ಅಮಿತ್ ವಿ ದೇವರಟ್ಟಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆಯ ಅಧ್ಯಕ್ಷ ಅರುಣ್ ಕಲ್ಲಹಟ್ಟಿ, ನಿವೃತ್ತ ಶಿಕ್ಷಕರಾದ ಟಿ ಪುರುಷೋತ್ತಮ್, ದನಪಾಲ್, ಶಿಕ್ಷಕ ಕುಮಾರ್, ಕೆಆರ್ ನಗರ ಪುರಸಭಾ ಸದಸ್ಯ ನಟರಾಜ್, ಮಾಜಿ ಸದಸ್ಯ ವಿನಯ್, ಗ್ರಾಮ ಪಂಚಾಯತಿ ಸದಸ್ಯರಾದ ಸಿಬಿ ಧರ್ಮ, ಡಿಎಂ ವಿನಯ್, ಡೈರಿ ಅಧ್ಯಕ್ಷ ಕುಮಾರಸ್ವಾಮಿ, ವಕೀಲ ಜಗ್ಗು, ಸರ್ವೇಯರ್ ಬಸವರಾಜು, ಕುಪ್ಪೆ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಸಿಬಿ ಸಂತೋಷ್, ಹೊಸೂರು ಸಹಕಾರ ಸಂಘದ ನಿರ್ದೇಶಕ ರಾಜಣ್ಣ, ಮುಖಂಡರಾದ ಸಿಟಿ ಪಾರ್ಥ, ಸಿಎಚ್ ನವೀನ್, ಮನು ರಾಜಣ್ಣ, ಸತ್ಯಪ್ಪ, ಸಿಎಸ್ ಗಿರೀಶ್, ಶ್ರೀಕಾಂತ್ ಪಾಟೀಲ್, ಅಪ್ಪಾಜಿಗೌಡ, ಬೋರೇಗೌಡ, ಸಣ್ಣ ಮಹಾದೇವ್, ಸಿಎಚ್ ನಾಗೇಂದ್ರ, ಶಶಿಧರ್, ಉದಯ್ ಮಾವತೂರು, ಸ್ವಾಮಿಗೌಡ, ಡೈರಿ ಕಾರ್ಯದರ್ಶಿ ಉಮೇಶ್, ಎಳನೀರು ಉದ್ಯಮಿ ನಿತಿನ್, ವೇದಿಕೆ ಪದಾಧಿಕಾರಿಗಳಾದ ಡಿಆರ್ ಪ್ರಸನ್ನ, ಅಮಿತ್ ಕಲ್ಲಹಟ್ಟಿ, ಕಾರ್ತಿಕ್ ಕಲ್ಲಹಟ್ಟಿ, ವಿನೋದ್ ಕಲ್ಲಹಟ್ಟಿ, ಅಶೋಕ ಬಾಲಕಿಟ್ಟಿ, ಕಾರಂತ್, ಚಿರಾಂತ್, ಪುರುಷೋತ್ತಮ್, ಹೇಮಂತ್, ಅರುಣ್, ಗಣೇಶ್, ಚರಣ್, ವಿಕಾಸ್, ಪಾಟೀಲ್, ಚರಣ್, ಪಾಟೀಲ್, ಮಣಿಗೌಡ, ಕೋಳಿ, ಕಿರಣ್, ಗಾರೆ ಅಭಿ, ನೀರುಗಂಟಿ, ಚಲವರಾಜ್, ಪ್ರದೀಪ್, ತುಂಡು ದಿಲೀಪ್, ಸಿಎಂ ಗಗನ್, ಮಹಾದೇವ್, ಪ್ರವೀಣ್, ಕುಪ್ಪೆ, ಗಂಡು ಉಮೇಶ್, ಸಿಎಂ ಭರತ್, ಭಾನು ಕಲ್ಕಿ, ಸಿಬಿ ಭರತ್, ಕಾರ್ತಿಕ್ ಕುಬೇರ್, ಹರ್ಷ, ಸಂತೋಷ್, ಅರ್ಜುನ್, ಸಿಪಿ ರವಿ, ಡಿಸಿ ಶರತ್, ಮಾದಾ, ರಾಕಿ, ಸತ್ಯ, ಸಂದೀಪ್, ಕೆಂಪ, ಭರತ್, ದಿನೇಶ್, ಜಗ್ಗ, ಜಲೇಂದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎಲ್ಲ ನಮ್ಮ ಊರಿನ ಯಜಮಾನರುಗಳೇ, ಇಲ್ಲಿ ಎದುರುಗಡೆ ಕೂತಿರೋಂಥ ಎಲ್ಲ ನಮ್ಮ ಗ್ರಾಮ ಎಲ್ಲ
ದೊಡ್ಡಕೊಪ್ಪಲು ಚಿಕ್ಕಕೊಪ್ಪಲು ಗ್ರಾಮಸ್ಥರೇ, ತುಂಬ ಬೆಳಿಗ್ಗೆಯಿಂದ ಈ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದವರು ಅಲ್ಲಿ ಒಂದು ತಿಂಗಳಿಂದಲೂ ಸಹ ಕಾರ್ಯಕ್ರಮ ಆಯೋಜಿಸಿ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡಿದ್ದಾರೆ. ನಮ್ಮ ಪ್ರಧಾನ ಭಾಷಣಕಾರರಾದಂಥ ಮಾದೇವರು ನಮ್ಮ ಕನಕದಾಸರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಸುಲಲಿತವಾಗಿ ಹೇಳ್ತಾರೆ. ನೀವು ನೋಡ್ಬೋದು, ಕನಕದಾಸರು ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ 538ನೇ ಭಕ್ತ ಕನಕದಾಸರ ಜಯಂತಿ ಹಾಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸುಂದರ ಸಮಾರಂಭದ ಸುಂದರ ಸಂಜೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು, ಸ್ನೇಹಿತರು ಆಗಿರ್ತಕ್ಕಂಥ ದ್ವಾರಕೇಶ್ ಅವರೇ, ಅದೇ ರೀತಿಯಲ್ಲಿ ಪ್ರಧಾನ ಭಾಷಣವನ್ನ ಮಾಡಿದಂಥ ಆತ್ಮೀಯ ಸ್ನೇಹಿತರು, ಶಿಕ್ಷಕರು, ಸಾಹಿತಿಗಳು, ಈ ಊರಿನ ಹೆಮ್ಮೆಯ ಹಳಿಮೆ ಆಗಿರ್ತಕ್ಕಂಥ ಕಳ್ಕುಂಟೆ